ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಮಂಜುನಾಥ್ ಶರಣಾಗತಿಯಾಗಿದ್ದು, ಆಟೋದಲ್ಲಿ ಬಂದು ಮಂಜುನಾಥ್ ಶರಣಾಗಿದ್ದಾನೆ. ಮಂಜುನಾಥ್ ಮೇಳಕುಂದಿ ಈಗಾಗಲೇ ಹಲವು ದಿನಗಳಿಂದ ನಾಪತ್ತೆಯಾಗಿದ್ದ. ಪ್ರಮುಖವಾಗಿ ಆತ ಹೇಳ್ತಾ ಇರೋದು, ನಾನು ಮಂಗಳೂರಲ್ಲಿದ್ದೆ ಟ್ರೀಟ್ಮೆಂಟ್ ಅಲ್ಲಿ ಅಂತ ಹೇಳಿ ನನ್ನ ಮೇಲೆ ಆರೋಪ ಬಂದ ಹಿನ್ನೆಲೆಯಲ್ಲಿ ನಾನು ಈಗ ಬಂದು ಶರಣಾಗತಿಯನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಮಂಜುನಾಥ್ ಹೇಳ್ತಾ ಇರೋದು. ಸಿಐಡಿ ಕಚೇರಿಗೆ ಆಟೋದಲ್ಲೇ ಬಂದಿದ್ದಾನೆ ಎಂಜಿನಿಯರ್ ಮಂಜುನಾಥ್. ದಿವ್ಯಾ ಹಾಗರಗಿ ಜೊತೆ ನೇರ ಸಂಪರ್ಕವನ್ನ ಹೊಂದಿದ್ದು ಮಂಜುನಾಥ್ ನೀರಾವರಿ ಇಲಾಖೆಯ ಎಂಜಿನಿಯರ್ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳಿಂದ ಹಣ ಪಡೆದು ದಿವ್ಯಾ ಜೊತೆ ಡೀಲ್ ಕುದುರಿಸಿದ ಆರೋಪ ಕೂಡ ಇದೇ ಮಂಜುನಾಥ್ ಮೇಲೆ ಕೇಳಿ ಬಂದಿದೆ. ಇವತ್ತು ಶರಣಾಗತಿಯನ್ನ ಆಗಿರೋದು, ನನ್ನ ಮೇಲೆ ಆರೋಪ ಬಂದಿದೆ, ಆದ್ರೆ ನಾನು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಮಂಜುನಾಥ್ ಹೇಳ್ತಾ ಇರುವಂತದ್ದು. ಪ್ರಮುಖ ಆರೋಪಿ ಮಂಜುನಾಥ್ ಶರಣಾಗತಿಯನ್ನ ಆಗಿದ್ದಾನೆ. ಇವತ್ತು ಸಿಐಡಿ ಕಚೇರಿಗೆ ಆಗಮಿಸಿ ಪ್ರಮುಖ ಆರೋಪಿ ಕೂಡ ಹೌದು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಜೊತೆ ನೇರ ಸಂಪರ್ಕವನ್ನ ಹೊಂದಿದ್ದು, ಜೊತೆಗೆ ಈ ಒಂದು ಪಿಎಸ್ಐ ಅಕ್ರಮದ ಈಗಾಗಲೇ ತಾನು ನೇರವಾಗಿ ಭಾಗಿಯಾಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ತಪ್ಪು ನಾನು ಮಾಡಿಲ್ಲ, ನನ್ನ ಮೇಲೆ ಸುಖಾಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮಂಜುನಾಥ್ ಮಾತು. ಸೊ ಪ್ರಮುಖ ಆರೋಪಿ ಮಂಜುನಾಥ್ ಇವತ್ತು ಪಿಎಸ್ಐ ಸಿಐಡಿ ಕಚೇರಿಗೆ ಬಂದು ಇದೇ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಶರಣಾಗತಿಯನ್ನ ಆಗಿದ್ದಾನೆ. ಆರೋಪ ಬಂದಿತ್ತು ಏನಂತ ಆರೋಪ? ಅದೇ ಕೇಸ್ ಅದು ಹಗರಣದೈತಿ ಏನಿತ್ತಲ್ಲ, ನಾನು ಏನೇನದ ಎಲ್ಲ ನಾ ಹೇಳ್ತಾ ಹೊಂಟಿದ್ದೀನಿ. ಇದ್ರಲ್ಲಿ ನಿಮ್ದೇನು ರೂಲ್ ಇಲ್ಲ? ಇಲ್ಲ, ಏನಿಲ್ಲ. ಅಂದ್ರೆ ಇಲ್ಲ, ನಾನು ಸ್ವಲ್ಪ ಹೆಲ್ತ್ ಆರಾಮಿದ್ದಿಲ್ಲ, ಮಂಗಳೂರಿಗೆ ಹೋಗಿದ್ದೆ. ಇವತ್ತು ಬೆಳಗ್ಗೆ ಬಂದಿದ್ದೆ. ಏನು ಸರೆಂಡರ್ ಆಗಿ ಬಂದಿದೆ? ಹಾಂ, ಸರೆಂಡರ್. ನಿಮ್ದೇನೋ ಕ್ಯಾಂಡಿಡೇಟ್ಗಳಿದ್ದು ಅವ್ರಿಗೆ ಏನೋ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ? ಇಲ್ಲ, ಯಾರು ನಿಮ್ಮ ಕ್ಯಾಂಡಿಡೇಟ್ಗಳಿದ್ದಿಲ್ಲ, ಆದ್ರೂ ಕೂಡ ನಿಮ್ಮೆಲ್ಲ ಆರೋಪ ಮಾಡಿದ್ರೆ? ಅಲ್ಲ, ಆರೋಪ ಇಲ್ಲ, ನಿಮ್ಗೆ ಗೊತ್ತಿದೆಯಲ್ಲ, ಸಾಹೇಬ್ರಿಗೆ ಭೇಟಿಯಾಗೆಲ್ಲ ಹೇಳ್ತೀನಿ. ಹಾಗಾದ್ರೆ ಯಾರು ಈ ಮಂಜುನಾಥ್ ಅಂತ ನಾವು ಸ್ವಲ್ಪ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ, ಅಕ್ರಮಕ್ಕೆ ಪ್ಲಾನ್ ಮಾಡಿದ್ದೆ ಎಂಜಿನಿಯರ್ ಮಂಜುನಾಥ್. ಕಾಶಿನಾಥ್ ಮೂಲಕ ಎಂಜಿನಿಯರ್ ಮಂಜುನಾಥ್ ಪರಿಚಯ ಆಗುತ್ತೆ. ಕಾಶಿನಾಥ್ ಜ್ಞಾನಜ್ಯೋತಿ ಇಂಗ್ಲಿಷ್ ಸ್ಕೂಲ್ನ ಮುಖ್ಯೋಪಾಧ್ಯಾಯರು, ಆದರೆ ಅವರ ಮೂಲಕ ಎಂಜಿನಿಯರ್ ಮಂಜುನಾಥ್ನ ಪರಿಚಯ ಕೂಡ ಆಗತ್ತೆ. ಜ್ಞಾನಜ್ಯೋತಿ ಇಂಗ್ಲಿಷ್ ಸ್ಕೂಲ್ನ ಮುಖ್ಯೋಪಾಧ್ಯಾಯಂತಹ ಕಾಶಿನಾಥ್ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ದಿವ್ಯಾ ಹಾಗರಗಿಯನ್ನ ಭೇಟಿ ಮಾಡಿದ್ದು ಇದೇ ಎಂಜಿನಿಯರ್ ಮಂಜುನಾಥ್. ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳನ್ನ ಫಿಕ್ಸ್ ಮಾಡುವ ಬಗ್ಗೆ ಕೂಡ ಈ ಮಂಜುನಾಥ್ ಚರ್ಚೆಯನ್ನ ಮಾಡ್ತಾನೆ. ಪರೀಕ್ಷಾ ಕೇಂದ್ರದ ಎಲ್ಲಾ ಅಭ್ಯರ್ಥಿಗಳನ್ನ ಕೂಡ ಇದೇ ಮಂಜುನಾಥ್ ಭೇಟಿ ಆಗಿರ್ತಾನೆ. ಕಾಶಿನಾಥ್ ಜೊತೆ ಸೇರಿ ಡೀಲ್ ಅನ್ನ ಕುದುರಿಸ್ತಾ ಇದ್ದಂತೆ ಇದೇ ಮಂಜುನಾಥ್ ಅನ್ನುವಂತಹ ಆರೋಪ ಕೂಡ ಈ ಒಂದು ಮಂಜುನಾಥ್ ಮೇಲೆ ಕೇಳಿ ಬಂದಿದೆ. ಮಂಜುನಾಥ್ ಗ್ಯಾಂಗ್ ನಿಂದ ದಿವ್ಯಾ ಹಾಗರಿಗೆ ದೊಡ್ಡ ಮೊತ್ತದ ಹಣ ಸಂದಾಯ ಆಗಿದೆ, ಹಣ ಹೋಗಿದೆ ಅನ್ನುವಂತಹ ಆರೋಪ ಇದೆ. ಈ ಬಗ್ಗೆ ಸಿಐಡಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರಂತೆ ದಿವ್ಯಾ ಹಾಗರಗಿ ಕೂಡ. ಸೊ ಹಾಗಾದ್ರೆ ಯಾರು ಮಂಜುನಾಥ್ ಮೇಳಕುಂದಿ ಅನ್ನೋದನ್ನ ನಾವು ನೋಡ್ತಾ ಹೋಗ್ತಾ ಇದ್ವಿ. ಯಾರು, ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೂ ಈತನಿಗೂ ಸಂಬಂಧ ಇದೆ, ದಿವ್ಯಾ ಹಾಗರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈತ ಸಪೋರ್ಟ್ ಅನ್ನ ಮಾಡ್ತಾ ಇದ್ದ, ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳಾಗೆ ಮಾತನಾಡಿಸಿ ಅವರ ಹತ್ರ ಡೀಲ್ ಕುದುರಿಸುವ ಬಗ್ಗೆ ಕೂಡ ನೀರಾವರಿ ಇಲಾಖೆಯ ಎಂಜಿನಿಯರ್ ಮಂಜುನಾಥ್ ದೊಡ್ಡ ಮಟ್ಟದಲ್ಲಿ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಈತ ರೆಡಿ ಮಾಡ್ತಿದ್ದ. ಎಲ್ಲಾ ಅಭ್ಯರ್ಥಿಗಳನ್ನ ಕೂಡ ಈತ ಭೇಟಿ ಆಗ್ತಾ ಇದ್ದ. ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅವ್ರ ಜೊತೆ ಒಂದಷ್ಟು ಡೀಲ್ ಅನ್ನ ಈತ ಫಿಕ್ಸ್ ಮಾಡ್ತಿದ್ದಂತೆ, ಕಾಶಿನಾಥ್ ಜೊತೆ ಸೇರಿ, ಅಂದ್ರೆ ಅಲ್ಲಿನ ಮುಖ್ಯೋಪಾಧ್ಯಾಯರ ಜೊತೆಗೆ ಸೇರಿ. ಸೊ ಮಂಜುನಾಥ್ ನಿಂದ ದಿವ್ಯಾ ಹಾಗರಿಗೆ ದೊಡ್ಡ ಮಟ್ಟದ ಒಂದು ಮೊತ್ತ ಸಂದಾಯ ಆಗಿದೆ ಅನ್ನುವಂತಹ ಆರೋಪ ಕೂಡ ಮಂಜುನಾಥ್ ಮೇಲೆ ಇರುವಂತದ್ದು. ಪೊಲೀಸರು ಹಲವು ದಿನಗಳಿಂದಲೂ, ಅಂದ್ರೆ ಸಿಐಡಿ ಅಧಿಕಾರಿಗಳು ಹಲವು ದಿನಗಳಿಂದಲೂ ಕೂಡ ಈತನನ್ನ ಹುಡುಕಾಟ ಮಾಡ್ತಾ ಇದ್ರು. ಮಂಗಳೂರಲ್ಲಿದ್ದೆ, ನನ್ನ ಆರೋಗ್ಯ ಸರಿ ಇರಲಿಲ್ಲ, ನನ್ನ ಮೇಲೆ ಸುಖಾಸುಮ್ಮನೆ ಆರೋಪವನ್ನ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಆದ್ರೆ ಇವತ್ತು ಸಿಐಡಿ ಕಚೇರಿಗೆ ಬಂದು ಶರಣಾಗಿದ್ದಾನೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಅಕ್ರಮದ ಆರೋಪ ಕೇಳಿ ಬಂದಿದ್ದು, ರಾಜಕಾಲುವೆ ಮೇಲಿನ ಜಾಗವನ್ನ ಪಾರ್ಕಿಂಗಿಗೆ ಬಳಸಿದ ಆರೋಪ ಈಗ ಕೇಳಿ ಬಂದಿದೆ. ಹಾಸನದ ಎಂಬಿ ರೋಡ್ ಬಳಿಕ ಕಲ್ಯಾಣ ಮಂಟಪದ ಬಳಿಯ ಜಾಗದ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಎಚ್.ಡಿ. ರೇವಣ್ಣ ವಿರುದ್ಧ ಈಗ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹಾಸನದ ಎಂಬಿ ರೋಡ್ ಬಳಿಕ ಕಲ್ಯಾಣ ಮಂಟಪದ ಬಳಿಯ ಜಾಗ, ರಾಜಕಾಲುವೆ ಮೇಲೆ ಸ್ಲ್ಯಾಬ್ ಅನ್ನ ಹಾಕಿ ಪಾರ್ಕಿಂಗ್ಗೆ ಬಳಸಿಕೊಂಡಂತಹ ಆರೋಪ ಈಗ ಕೇಳಿ ಬಂದಿದೆ. ರಾಜಕಾಲುವೆ ಮೇಲೆ ವಾಹನ ಸಂಚಾರಕ್ಕೆ ಅವಕಾಶಕ್ಕೆ ಮನವಿಯನ್ನ ಮಾಡಲಾಗಿದ್ದು, ಶಾಸಕ ಪ್ರೀತಂ ಗೌಡಗೆ ದೂರನ್ನ ಕೊಟ್ಟಿದ್ದಾರೆ ರಾಜಘಟ್ಟದ ಗ್ರಾಮಸ್ಥರು. ಪ್ರೀತಂ ಗೌಡ ನಿವಾಸಕ್ಕೆ ತೆರಳಿ ರಾಜಘಟ್ಟದ ಗ್ರಾಮಸ್ಥರು ದೂರನ್ನ ನೀಡಿದ್ದಾರೆ. ನಗರಸಭೆ ಸದಸ್ಯ ರಕ್ಷಿತ್ ನೇತೃತ್ವದ ತಂಡ
ಜೊತೆಗೆ ನಾಳೆನೇ ಡಿಸಿಗೂ ಕೂಡ ದೂರನ್ನ ಕೊಡೋದಕ್ಕೆ ಗ್ರಾಮಸ್ಥರಿಗೆ ಆ ಸಂದರ್ಭದಲ್ಲಿ ಶಾಸಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ಒಂದು ಸಲಹೆಯನ್ನ ಕೂಡ ನೀಡಿದ್ದಾರೆ. ಮ್ಯೂಸಿಯಂ ಮಾಡೋದಾಗಿ ಟ್ರಸ್ಟ್ ಹೆಸರಿಗೆ ಜಾಗ ಪಡೆದು ರೇವಣ್ಣ ತಮ್ಮ ಟ್ರಸ್ಟ್ ಹೆಸರಲ್ಲಿ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು ಶಾಸಕ ಪ್ರೀತಮ್ ಗೌಡ. ಇವತ್ತು ಗ್ರಾಮಸ್ಥರ ಮೂಲಕ ಹೊಸ ದಾಳವನ್ನ ಉರುಳಿಸಿದ್ರ ಬಿಜೆಪಿ ನಾಯಕ. ಟ್ರಕ್ ಟರ್ಮಿನಲ್, ತಾಲೂಕು ಕಚೇರಿ ಡೆಮಾಲಿಷ್ ನಂತರ ಈಗ ಈ ಒಂದು ಹೊಸ ಅಸ್ತ್ರ ಪ್ರಯೋಗ ನಡೀತಾ ಇದೆಯಾ? ಇದರಲ್ಲಿ ಶಾಸಕರು ಈ ರೀತಿಯಂತಹ ಹೊಸ ಒಂದು ಅಸ್ತ್ರಗಳನ್ನ ಬಳಕೆ ಮಾಡ್ಕೊಳ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬಟ್ ರೇವಣ್ಣ ವಿರುದ್ಧ ಈಗಾಗಲೇ ಅಕ್ರಮದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ, ಅಂದ್ರೆ ಗ್ರಾಮಸ್ಥರು ಮಾಡ್ತಾ ಇರುವಂತಹ ಆರೋಪ ಹಿನ್ನೆಲೆಯಲ್ಲಿ ಶಾಸಕರಿಗೆ ಹೋಗಿ ದೂರನ್ನು ಸಲ್ಲಿಸಿದ್ದಾರೆ. ನಾಳೆ ಜಿಲ್ಲಾಧಿಕಾರಿಗಳನ್ನ ಮೀಟ್ ಮಾಡಿ ಅಂತಾನು ಸಲಹೆಯನ್ನ ಕೊಟ್ಟಿದ್ದಾರಂತೆ. ರಾಜಘಟ್ಟ ಗವನಹಳ್ಳಿ ಗ್ರಾಮದಿಂದ ಎಲ್ಲ ಬೈಪಾಸ್ ಹೋಗೋದೆಲ್ಲ ಅಲ್ಲೇ. ಈಗ ನಮಗೆ ಲಾರಿ ಲೋಡ್ ಬತ್ತು ಅಂದರೆ ಅಲ್ಲಿ ಓಡಾಡೋಕ್ಕೆ ರೋಡೇ ಆಗಲ್ಲ. ಅದರಿಂದ ನಮಗೆ ಒಂದು ಬ್ರಿಡ್ಜ್ ಇದೆ, ಅಂಡರ್ ಬ್ರಿಡ್ಜು. ಅಲ್ಲಿಂದ ಜ್ಞಾನಾಕ್ಷಿ ಚೌಟ್ರಿ ಇದೆಯಲ್ಲ, ಅಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಸ್ಲ್ಯಾಬ್ ಹಾಕಿದ್ದಾರೆ. ನಮ್ಮ ಬ್ರಿಡ್ಜಿಂದ ಸೀದವಾ BM ರೋಡಿಗೆ ಬರೋಕೆ ನಮಗೆ ರೋಡ್ ಅವಕಾಶ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಕಡೆ ಸೀಟ್ ಎಲ್ಲ ಹೊಡೆದಿದ್ದಾರೆ, ರೋಡಿಗೆ ಬರ್ತಾರೆ ಅಂತಾನೆ ಚೌಟ್ರಿ ಹೊಡೆದಿರೋದು. ಜ್ಞಾನಾಕ್ಷಿ ಚೌಟ್ರಿ ಇದೆ ಅಲ್ಲ ಅವ್ರದ್ದು, ರೇವಣ್ಣರದೇ. ಅದು ಒತ್ತುವರೆಲ್ಲ ಅದು ರಾಜಕಾಲುವೆ ಸರ್ಕಾರದ್ದು. ಅದು ನಮಗೆ ಅದ್ರ ಮೇಲೆ ಒಂಚೂರು ಓಡಾಡೋಕೆ ಅನುಕೂಲ ಕೊಡಿ ಅಂತ. ಓಡಿರಲಿಲ್ಲ, ರಾಜಕಾಲುವೆ ಇತ್ತು. ರೇವಣ್ಣ ಅವ್ರದ್ದು ಚೌಟ್ರಿ ಆದಮೇಲೆ ಅವ್ರೇನು ಮಾಡಿದ್ದಾರೆ, ಆ ರಾಜಕಾಲುವೆಗೆ ಮೇಲ್ಗಡೆ ಸ್ಲ್ಯಾಬ್ ಹಾಕಿದ್ದಾರೆ. ಪೂರ್ತಿ ಸ್ಲ್ಯಾಬ್ ಹಾಕಿ ಅವ್ರಿಗೆ ಅನುಕೂಲ ಏನಾಗುತ್ತೆ, ಅವ್ರ ಪಾರ್ಕಿಂಗ್ ಏನಾಗುತ್ತೆ ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಈಗ ನಮಗೆ ಅದ್ರ ಮೇಲೆ ಹೆಂಗೋ ಸ್ಲ್ಯಾಬ್ ಹಾಕಿದಾರಲ್ಲ, ಈಗ ಅದ್ರ ಪಕ್ಕದಲ್ಲೇ ನಮಗೊಂದು ರೋಡ್ ಕೊಟ್ಬಿಟ್ರೆ ರಾಜಘಟ್ಟಕ್ಕೆ ಮತ್ತು ಗವೇನಹಳ್ಳಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ದಾರಿ ಇದೆ, ಅಲ್ಲಿ ವೆಹಿಕಲ್ಗಳು, ಗೂಡ್ಸ್ ಶೆಡ್ದು ಲಾರಿಗಳು, ಲೋಡ್ ಲಾರಿಗಳು ಅವೆಲ್ಲ ಜಾಸ್ತಿ ಓಡಾಡುತ್ತೆ. ನಮ್ಗಳಿಗೆ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ. ಹಂಗಾಗಿ ನಮಗೆ ಅದ್ರ ಪಕ್ಕದಲ್ಲಿ ಒಂದು ಕೊಡಿ ಅಂತ ನಾವು MLA ಅವ್ರಿಗೆ ಮನೆಗೆ ಹೇಳಿದ್ವಿ. ಅವರು ನೀವು DC ಅವ್ರಿಗೆ ಒಂದು ಮನವಿ ಪತ್ರ ಕೊಡಿ ಅಂತ ಹೇಳಿದ್ದಾರೆ. ಜ್ಞಾನಾಕ್ಷಿನೋ ಅದು ಹೆಸರಿಲ್ದಿದ್ದ ಚೌಟ್ರಿ, ಯಾವುದೋ ಒಂದು ಚೌಟ್ರಿ ಕಟ್ಟಿದ್ದಾರೆ. ನಮ್ಮ 1ನೇ ವಾರ್ಡ್ ವ್ಯಾಪ್ತಿಗೆ ಬರುತ್ತೆ. ನಾನು ಅಲ್ಲಿ ನಗರಸಭಾ ಸದಸ್ಯ ಇದ್ದೀನಿ. ಆ ರಾಜಕಾಲುವೆ ಎಲ್ಲ ಓಪನ್ ಆಗಿದೆ. ಇಲ್ಲಿ ಬಂದು ಇವ್ರು ಚೌಟ್ರಿ ಹತ್ರ ಕ್ಲೋಸ್ ಮಾಡಿದ್ದಾರೆ. ಕೆಳಗಡೆ ಪಿಲ್ಲರ್ಗಳು ಹಾಕಿದ್ದಾರೆ. ಎಷ್ಟು ಕಸ ಕಟ್ಕೊಂಡ್ರೆ 5ನೇ ವಾರ್ಡು ಪೂರ್ತಿ ಮುಚ್ಚೋಗುತ್ತೆ ಜೋರು ಮಳೆ ಬಂದ್ಬಿಟ್ರೆ. ಇಲ್ಲ ಅದನ್ನ ನಿಮ್ಮ ಒಬ್ರಿಗೆ ಪ್ರೈವೇಟ್ ಆಗಿ ಒಂದು ಚೌಟ್ರಿ ಪರ್ಪಸ್ಗೆ ಯೂಸ್ ಮಾಡಬೇಡಿ. ರಾಜಘಟ್ಟ ಮತ್ತು ಗವೇನಹಳ್ಳಿಗೆ ಓಡಾಡೋಕ್ಕೆ ರಸ್ತೆ ತೊಂದರೆ ಆಗಿದೆ. ಆ ರಸ್ತೆಗೆ ನಮಗೆ ಆ ಜಾಗನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕವರಿಂಗ್ ಸ್ಲ್ಯಾಬ್ ಮಾಡಿಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಅವರೇ ಲಾಸ್ಟ್ ಅನಿಲ್ ಅವ್ರದ್ದು ನಗರಸಭೆ ಅಧ್ಯಕ್ಷರಾಗಿದ್ದಾಗ ಆ ಕಾಲದಲ್ಲಿ ಮಾಡಿರೋ ಅಂಥದ್ದು ಚೌಟ್ರಿ. ಅದೇನೋ ರೇವಣ್ಣ ಅವ್ರದ್ದು ಅಂತ ಅಂತಿದ್ದಾರೆ. ಓಡಾಡೋ ಜಾಗ ಅದು, ಅಂದ್ರೆ ಸ್ಲ್ಯಾಬ್ ಇದೆಯಲ್ಲ ರಾಜಘಟ್ಟ ಗವೇನಹಳ್ಳಿ ಅವ್ರಿಗೆ. ಅಪ್ಪ ಮಗಳು ಇಬ್ರು ಮೋದಿ ಫ್ಯಾನ್. ತೋಟದಲ್ಲೇ ಮನೆ ಕಟ್ಟಿಸಿದ ಅಭಿಮಾನಿ. ಮಗಳ ಆಸೆಯಂತೆ ಮನೆಗೆ ಮೋದಿ ಹೆಸರು. ಶ್ರೀ ನರೇಂದ್ರ ಮೋದಿ ನಿಲಯ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಪ್ರಧಾನಿ ಮೋದಿ ಅಭಿಮಾನಿಯೊಬ್ರು ತಮ್ಮ ಮನೆಗೆ ಪ್ರಧಾನಿ ನರೇಂದ್ರ ಮೋದಿ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ಪಟ್ಟಣದ ಕಗ್ಗತ್ತೂರು ರಸ್ತೆಯ ನಿವಾಸಿ ಹಾಲೇಶ್ ಅನ್ನುವರು ಮೋದಿಯ ಅಪ್ಪಟ ಅಭಿಮಾನಿ. ತನ್ನ ಮಗಳು ಅನಿವಾಸಿ ಭಾರತೀಯಳಾಗಿದ್ದು ಆಕೆಯ ಸಲಹೆಯಂತೆ ಮನೆಗೆ ಮೋದಿ ಹೆಸರಿಟ್ಟಿದ್ದಾರೆ. ಅಲ್ಲದೆ ಮನೆ ಮುಂದೆ ಪ್ರಧಾನಿ ಮೋದಿ ಭಾವಚಿತ್ರ ಕೂಡ ಅಳವಡಿಸಿದ್ದಾರೆ. ಕನಸಿನ ಮನೆಗೆ ಪ್ರಧಾನಿ ನರೇಂದ್ರ ಮೋದಿ ನಿಲಯ ಅಂತ ಹೆಸರಿಟ್ಟಿದ್ದು ಹಾಲೇಶ್ ಮಗಳು ಭಾವನಾ ಖರೀದಿಸಿದ ನಿವೇಶನದಲ್ಲಿ ಈ ಮನೆ ಕಟ್ಟಲಾಗಿದೆ. ಆಕೆಯ ಇಚ್ಛೆಯಂತೆ ಮೋದಿ ಅವರ ಹೆಸರಿಡಲಾಗಿದೆ. ಸಿಂಗಾಪುರದಲ್ಲಿದ್ದ ಮಗಳು ಬ್ಯೂಟಿ ಕಾಸ್ಮೆಟಿಕ್ಸ್ ಬಿಸ್ನೆಸ್ ಮಾಡ್ತಿದ್ರು. ಈಗ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಮೋದಿ ಅವ್ರ ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ದೆ ಮುಂಚೆಯಿಂದನೂ. ಏನಾದರೂ ಯಾವಾಗ್ಲಾರು ಮನೆ ಕಟ್ಟಿದ್ರೆ ಮೋದಿ ಅವ್ರ ಹೆಸರಿಡಬೇಕು ಅಂತ ಅವಾಗಲೇ ಒಂದು 2 ವರ್ಷದ ಮುಂಚೆನೇ ಅಂದ್ಕೊಂಡಿದ್ದೆ. ಸೊ ಯಾವಾಗ ಅಪ್ಪ ಮನೆ ಕಟ್ಟಕ್ಕೆ ಶುರು ಮಾಡಿದ್ರು, ಕಟ್ಟಾದ್ಮೇಲೆ ಹೆಸರಿಡಬೇಕು ಅನ್ನೋದೊಂದು ಸಬ್ಜೆಕ್ಟ್ ಬಂದಾಗ ನಾವು ಅವಾಗ ಈ ಮೋದಿ ಹೆಸರಿಡಿ ಅಂತ ನಮ್ಮ ತಂದೆಯವ್ರಿಗೆ ಹೇಳಿದೆ. ಅವ್ರಿಗೂ ಇತ್ತು ಮನಸ್ಸಲ್ಲಿ. ಇಬ್ಬರು ಸೇರಿಕೊಂಡು ನಿರ್ಧಾರ ಮಾಡಿ ಮೋದಿ ಹೆಸರು ಇಟ್ಟಾಯ್ತು. ಹೌದು, ನಮ್ಮ ತಂದೆ ತಾಯಿ ಅವರೆಲ್ಲ ಮೋದಿ ಅಭಿಮಾನಿ ಮುಂಚೆ ಇದ್ವಿ. ಸೊ ಇವಾಗ ಅದು ಮುಂದುವರ್ಸ್ಕೊಂಡು ಹೋಗಿದೆ. ಅದು ಮೋದಿ ಬಂದಮೇಲೆ ಇನ್ನೂ ಜಾಸ್ತಿ ಆಗಿದೆ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿದ್ಮೇಲೆ. ಒಬ್ಬಳೇ ಮಗಳು, ಅವಳ ಹೆಸರು ಭುವನೇಶ್ವರಿ ಅಂಥೇಳಿ. ಅವಳು ಬೆಂಗಳೂರಲ್ಲಿದ್ಲು, ನಂತರ ಸಿಂಗ್ಪುರಿಗೆ ಹೋದ್ಲು, ನಂತರ ಆಸ್ಟ್ರೇಲಿಯಾ ಹೋದ್ಲು. ಅವಳು ನಮ್ಮ ತಂದೆ ತಾಯಿಗಳು ಅಲ್ಲಿ ಸಂಧಿಯಲ್ಲಿ ಇರೋದು ಬೇಡ, ಹೊರಗಡೆ ಇರ್ರಿ ಅಂತ ಕಾಲಕ್ಕೆ ಇಲ್ಲಿ ಅವಳು ನಿವೇಶನ ತೆಗೆದುಕೊಂಡಿದ್ಲು. ನಾನು ಅದನ್ನು ಮನೆಯನ್ನು ಕಟ್ಟಾದ ಮೇಲೆ ಅದಕ್ಕೊಂದು ಹೆಸರನ್ನು ಇಡಬೇಕು ಅಂತ ತೀರ್ಮಾನ ಮಾಡಿದಾಗ ನರೇಂದ್ರ ಮೋದಿ ನಿಲಯ ಅಂತ ಇಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಹೆಚ್ಚಾಗಿ ನನ್ನ ಮಗಳಿಗೆ, ನನ್ನ ಮನೆಯವರಿಗೆ ಅವರು ನರೇಂದ್ರ ಮೋದಿ ಅವರ ಹೆಸರು ಇಡಲೇಬೇಕು ಅಂದರೆ ಯಾವ ತಂಟೆ ತಕರೆಲ್ಲ ನಾನೇ ಸ್ವಲ್ಪ
ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮೋದಿ ಅಭಿಮಾನಿ ಆಗಿರುವಂತಹ ಭಾವನಾ ಶಿವಾನಂದ್ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಭಾವನಾ ಶಿವಾನಂದ್ ಅವರೇ, ಮನೆಗೆ ಬೇರೆ ಬೇರೆ ರೀತಿಯಾದ ಹೆಸರುಗಳನ್ನ ಇರ್ತಾರೆ, ಅವರಿಗೆ ಇಷ್ಟ ಬಂದದ್ದು ಅಥವಾ ತಂದೆ ತಾಯಿಯ ಹೆಸರು ಅಥವಾ ಈ ತರ ಕನಸಿನ ಮನೆಗೆ ಈ ತರ ಹೆಸರು ಇಡಬೇಕು ಅಂತ. ನೀವು ಈ ರೀತಿಯಾಗಿ ಒಂದು ಪ್ರಧಾನಿಯವರ ಹೆಸರನ್ನ ಇಟ್ಟಿರೋದು, ಇದರ ಹಿಂದಿರುವಂತಹ ಒಂದು ಉದ್ದೇಶ, ಇದರ ಹಿಂದಿರುವಂತಹ ಪ್ರೀತಿಯ ಬಗ್ಗೆ ಹೇಳೋದಾದ್ರೆ? ನಮಸ್ತೆ, ನಾನ್ ಭಾವನಾ ಅಂತ ಹೇಳಿ. ನನ್ಗೆ ಮೋದಿ ಅಂದ್ರೆ ಮೊದಲಿಂದ ತುಂಬಾ ಇಷ್ಟ ಆಗ್ತಾ ಇತ್ತು. ಅದಕ್ಕಿಂತ ಮುಂಚೆ ಅಂದ್ರೆ 2019ರಲ್ಲಿ ನಾನು ಪ್ರವಾಸಿ ಭಾರತ್ ದಿವಸ್ ಅಂತೇಳಿ ವಾರಣಾಸಿಯಲ್ಲಿ UP ಗೌರ್ಮೆಂಟ್ ಇಂದ ಮಾಡಿದ್ರು. ಅವಾಗ ಕಾಶಿಗೆ ನಾನು ಹೋದಾಗ, ಅದಕ್ಕಿಂತ ಮುಂಚೆ 2 ವರ್ಷದ ಮುಂಚೆ ಹೋಗಿದ್ದೆ ಕಾಶಿಗೆ. ಅವಾಗ ತುಂಬಾ ಗಲೀಜು, ಗಂಗಾ ನದಿ ತುಂಬಾ ಗಲೀಜಾಗಿತ್ತು, ನೋಡಕ್ ಆಗ್ತಾ ಇರ್ಲಿಲ್ಲ. ಕಾಲಿಟ್ರೆ ಪೂರ್ತಿ ಅಲ್ಲಿ ಇಲ್ಲಿ ಹೆಣ ಆತರ ಎಲ್ಲ ಇತ್ತು. ಬಟ್ 2019 ಹೋದಾಗ ತುಂಬಾ ಚೇಂಜ್ ಆಗಿತ್ತು. ಗಂಗಾ ನದಿ ಇಷ್ಟು ಕ್ಲೀನ್ ಆಗಿತ್ತು ಅಂದ್ರೆ ನೋಡಿದ್ರೆ ಖುಷಿ ಆಗ್ತಾ ಇತ್ತು. ವಾರಣಾಸಿಲಿ ಎಲ್ಲಾ ಕಡೆನೂ ಅಷ್ಟೇ, ಒಂದು ಸಿಂಗಲ್ ಪೇಪರ್ ಕೂಡ ಇರ್ಲಿಲ್ಲ. ಆಮೇಲೆ ನಾವು ಡಿಸ್ಕಸ್ ಮಾಡಕ್ ಶುರು ಮಾಡಿದ್ವಿ, ಬಂದಿರೋರೆಲ್ಲ ಇಷ್ಟೊಂದು ಚೇಂಜಸ್ ಹೆಂಗಾಯ್ತು ಅಂತ. ಅವಾಗ ಗೊತ್ತಾಯ್ತು, ಮೋದಿ ಅವ್ರು ಪ್ರಧಾನಿ ಆದ್ಮೇಲೆ, ಇಲ್ಲಿ MP ಅವರು ಪ್ರಧಾನಿ ಆದ್ಮೇಲೆ ಇಷ್ಟೊಂದೆಲ್ಲ ಚೇಂಜಸ್ ಎಲ್ಲ ಕಾಣಿಸ್ತು ಅಂತೇಳಿ ಎಲ್ಲ ಹೇಳ್ತಾ ಇದ್ರು. ಅದಾದ್ಮೇಲಿಂದ ತುಂಬಾ ಅವ್ರ ಬಗ್ಗೆ ತುಂಬಾ ಅಭಿಮಾನ ಇತ್ತು. ಅದಾದ್ಮೇಲೆ ಅವ್ರ ಕೊರೋನಾ ಎಲ್ಲ ಹೇಗೆ ಭಾರತದಲ್ಲಿ ನಿವಾರಣೆ ಮಾಡಿದ್ರು, ಅವ್ರ ಕಾರ್ಯ ಎಲ್ಲ ತುಂಬಾ ಇಷ್ಟ ಆಗಿ ಮೋದಿ ಹೆಸರಿಡ್ಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಓಕೆ, ಈಗ ನೀವು ಹೇಳಿದ ಹಾಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ರೀತಿಯಂತಹ ಅಭಿಮಾನ ಇರುತ್ತೆ ಅಂತ ಹೇಳಿ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ತೋರಿಸ್ತಾರೆ, ಮನೆಯ ರೂಪದಲ್ಲಿ ಅಥವಾ ಮನೆಗೆ ಹೆಸರಿಡುವ ಮೂಲಕ ನೀವು ತೋರಿಸ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಯಾವತ್ತಿನಿಂದ ನಿಮ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಅಭಿಮಾನ? ಅಂದ್ರೆ ಗುಜರಾತ್ CM ಆಗಿರ್ಬೋದು, ಅಥವಾ ಪ್ರಧಾನಿ ಆದ ಮೇಲೆನಾ, ಅಥವಾ ಇತ್ತೀಚೆಗೆ ನೀವು ಹೇಳಿದ್ರೆ ಒಂದಷ್ಟು ಯೋಜನೆಗಳು ಬಂದ ಮೇಲೆನಾ? ಹಾ, ಮುಂಚೆ ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆದಾಗ ಗೊತ್ತಿತ್ತು ಅಷ್ಟೇ, ಅಷ್ಟೊಂದು ಅವ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇರ್ಲಿಲ್ಲ. ಪ್ರಧಾನಿ ಆದ್ಮೇಲೆ ನಾನ್ ಬೇರೆ ದೇಶದಲ್ಲೆಲ್ಲ ಇದ್ದಾಗ ಅಲ್ಲಿ ಇಲ್ಲಿ ಎಲ್ಲ ಆಚೆ ಪ್ರವಾಸಕ್ಕೆಲ್ಲ ಹೋಗ್ತಿರ್ಬೇಕಾದ್ರೆ ಅಲ್ಲಿನ ಜನ ಎಲ್ಲ ನಮ್ಗೆ ಪ್ರಧಾನಿ ಬಗ್ಗೆ ತುಂಬಾ ಗೌರವದಿಂದ ಹೇಳ್ತಾ ಇದ್ರು. ಅವರು 14 ಗಂಟೆ 18 ಗಂಟೆ ಎಲ್ಲ ಕೆಲಸ ಮಾಡ್ತಾರೆ ಅಂತ. ಅಲ್ಲಿನ ಡ್ರೈವರ್ಗಳು ಮತ್ತೆ ಅವ್ರು ನಮಗ್ ಕೊಡ್ತಿದ್ದ ರೆಸ್ಪೆಕ್ಟ್, ಅಲ್ಲಿನ ಜನಗಳು ರೆಸ್ಪೆಕ್ಟ್ ಮೋದಿ ಹೆಸರು ಹೇಳಿ ಕೊಡ್ತಾ ಇದ್ರು. ಅವಾಗ ನಮ್ಗೆ ಗೊತ್ತಾಯ್ತು ಇಷ್ಟೊಂದು ಚೇಂಜಸ್ ಆಗಿದ್ಯಾ ಜನಗಳಲ್ಲಿ. ನಮ್ ದೇಶದಲ್ಲಿ ಇರುವಂತ ಪ್ರಧಾನಮಂತ್ರಿ ಹೊರದೇಶದಲ್ಲಿ ಗುರುತಿಸ್ತಾ ಇದಾರೆ. ವಿಯೆಟ್ನಾಮ್ ಅಲ್ಲಿ ನಾನು ಒಂದ್ಸರಿ ಹೋದಾಗ ಅಲ್ಲಿನ ಡ್ರೈವರ್ ಕೇಳಿದ್ರು, ಮೋದಿನ ನಾವ್ ಎಕ್ಸ್ಚೇಂಜ್ ಮಾಡ್ಕೋಬೋದಾ ನಮ್ ಪ್ರಧಾನಮಂತ್ರಿಗೂ ಅಂತ ಹೇಳಿ. ಸೊ ಈ ತರ ಎಲ್ಲ ತಿಳಿದಾಗ ಅವ್ರ ಬಗ್ಗೆ ತುಂಬಾ ಅಭಿಮಾನ ಬಂತು ನಮ್ಗೆ. ಓಕೆ, ನಿಮ್ಮ ತಂದೆಯವರಿಗೆ ಮೊದ್ಲಿಂದಲೂ ಮೋದಿ ಅವರ ಮೇಲೆ ಪ್ರೀತಿ ಅಭಿಮಾನ ಇತ್ತಾ, ಹೇಗೆ? ಅವ್ರಿಗೆ ಮೊದ್ಲಿಂದಾನು ಅಭಿಮಾನ ಇತ್ತು. ಅಂದ್ರೆ ದೇಶ ಕಂಡ ಒಳ್ಳೆ ಪ್ರಧಾನಮಂತ್ರಿ ಅಂತ ನಮ್ಗೆ ಅನಿಸ್ತಾ ಇದೆ ಇವಾಗ್ಲೂ. ಅಂದ್ರೆ ಈಗ ಮನೆ ಕಟ್ಟಿಸುವಂತಹ ಒಂದು ಆಸೆ ಇದೆಯಲ್ಲ, ಅದು ಎಷ್ಟೋ ಜನರಿಗೆ ಒಂದು ರೀತಿಯ ದೊಡ್ಡ ಕನಸು ಅದು ಅಂತ ಹೇಳಿ, ಈ ತರನೇ ಮನೆ ಕಟ್ಟಿಸ್ಬೇಕು, ಈ ತರ ಹೆಸರು ಇಡಬೇಕು ಅಂತ ಹೇಳಿ. ನೀವು ಮೊದ್ಲು ಬೇರೆ ಏನಾದ್ರೂ ಹೆಸರು ಆಲೋಚನೆ ಮಾಡಿದ್ರಾ? ಇಲ್ಲ, ನಾನು 2019ರಲ್ಲಿ ಇನ್ನೊಂದ್ ನಿಮ್ಗೆ ಹೇಳಿಲ್ಲ ನಾನು. 2019ರಲ್ಲಿ ಅಲ್ಲೆಲ್ಲ ಮೋದಿದು ಡೆವಲಪ್ಮೆಂಟ್ ಎಲ್ಲ ಕಾಶಿದ್ ನೋಡಿದ್ಮೇಲೆ ನಾನು ಚಕ್ರವರ್ತಿ ಅಣ್ಣ, ಸೂಲಿಬೆಲೆ ಅಣ್ಣಂದು ಫಾಲೋ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲೆಲ್ಲ. ಅವಾಗ ಎಲೆಕ್ಷನ್ ಇದೆ ಅಂತೇಳಿ ಗೊತ್ತಾಯ್ತು. ಅಣ್ಣಂಗೆ ನಾನು ಫೋನ್ ಮಾಡಿ, ನಾವು ನಿಮ್ ತಂಡಕ್ಕೆ ಸೇರ್ಕೋಬಹುದಾ ಅಣ್ಣ ಕ್ಯಾಂಪೇನ್ ಮಾಡಕ್ಕೆ ಅಂದ್ರೆ, ಅಷ್ಟೊಂದು ಮೋದಿ ಬಗ್ಗೆ ತುಂಬಾ ಅಭಿಮಾನ ಬಂತು. ಹೆಂಗಾದ್ರೂ ಮಾಡಿ ಈ ಸರಿನೂ ಅವ್ರನ್ನೇ ಗೆಲ್ಸ್ಬೇಕು ಅಂತ. ಆದ್ರೆ ನನ್ಗೂ ಬಿಜೆಪಿಗೂ ಯಾವ ಸಂಬಂಧನೂ ಇಲ್ಲ, ಇದನ್ ಕ್ಲಿಯರ್ ಆಗಿ ಹೇಳ್ತೀನಿ. ಜಸ್ಟ್ ಮೋದಿ ಅವರ ಕಾರ್ಯವೈಖರಿ ನಮ್ಗೆ ಇಷ್ಟ ಆಗುತ್ತೆ ಹೊರತು ಬೇರೆ ಏನು ಇದ್ರಲ್ಲಿ ಹಿನ್ನೆಲೆ ಯಾವ್ದು ಇಲ್ಲ. ಓಕೆ, ನೀವು ಹೇಳ್ತಾ ಇದ್ರೆ ಅಂದ್ರೆ ಬೇರೆ ದೇಶಗಳಲ್ಲೂ ಕೂಡ ಪ್ರಧಾನಿ ಅವರನ್ನ ಈ ರೀತಿಯಾಗಿ ಅವರ ಹೆಸರು ಹೇಳುವಂತದ್ದು, ಅವರ ಬಗ್ಗೆ ಮಾತನಾಡುವಂತದ್ದು ಅಂತ ಹೇಳಿ, ಹೇಗೆ ಯಾವ ರೀತಿಯಾದಂತಹ ರೆಸ್ಪೆಕ್ಟ್ ಇದೆ ಅಂತ ಅನ್ಸುತ್ತೆ? ಯಾಕಂದ್ರೆ ನಾವು ಇಡೀ ವಿಶ್ವದಲ್ಲಿ ಅವರಿಗೆ ಇರುವಂತಹ ಒಂದು ಪ್ರಸಿದ್ಧಿ, ಮಾನ್ಯತೆಯನ್ನ ನಾವು ನೋಡ್ತಾ ಇದೀವಿ. ನೀವು ಅದನ್ನ ಪ್ರತ್ಯಕ್ಷವಾಗಿ ನೋಡಿದ್ದೀರಿ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು? ಹೌದು, ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಈಗ ನೋಡಿ, ಒಂದು ಡ್ರೈವರಿಗೆ ಗೊತ್ತಿದೆ, ನೀವು ಡ್ರೈವರ್ ಹತ್ಕೊಂಡ್ರೆ ಟ್ಯಾಕ್ಸಿಲಿ, ಕ್ಯಾಬ್ ಅಲ್ಲಿ ಅವ್ರಿಗೆ ಸಹ ಗೊತ್ತಿದೆ. ನೀವು ಯಾವ್ದಾದ್ರು MRT ಅಂದ್ರೆ ಮೆಟ್ರೋದಲ್ಲಿ ಹೋಗುವಾಗ ಅಲ್ಲಿನವ್ರಿಗೆ ಗೊತ್ತಿದೆ. ಮೊದ್ಲೇ ನಮ್ಗೆ ಅಷ್ಟೊಂದು ಗೌರವ ಕೊಡ್ತಿಲ್ಲ ಭಾರತೀಯರಂದ್ರೆ, ಅಷ್ಟು ಗಲೀಜು ಈ ತರನೇ ಅವ್ರದ್ದು ಮೆಂಟಾಲಿಟಿ ಇತ್ತು. ಆದ್ರೆ ಮೋದಿ ಬಂದ್ಮೇಲೆ ನಮ್ಗೆ ಭಾರತೀಯರಾಗಿ, ಅನಿವಾಸಿ ಭಾರತೀಯರ ಮೇಲೆ ಅವ್ರು ಕೊಡೋ ಗೌರವನೇ ತುಂಬಾನೇ ಚೇಂಜಸ್ ಆಗಿದೆ. ನೀವು ಅದನ್ನ ನೋಡ್ಬೋದು ಆಚೆ ಬಂದ್ಬೇಕಾದ್ರೆ. ಈ ಹೆಸರು ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳುವಾಗ ನಿಮ್ ಮನೆಯಲ್ಲಿ ಎಲ್ಲರೂ ಒಪ್ಕೊಂಡ್ರ ಅಥವಾ ಸ್ವಲ್ಪ ಡಿಸ್ಕಸ್ ಮಾಡಿದ್ರ? ನೀವು ನಿಮ್ದೇ ಚೂಸ್ ಆಯ್ದು ಅಥವಾ ನಿಮ್ಮ ಮನೆಯವರು ಎಲ್ರದ್ದ, ಹೇಗೆ? ಇಲ್ಲ, ನಮ್ ತಾಯಿಯವರಿಗೂ ಸ್ವಲ್ಪ ಮೋದಿ ಮೇಲೆ ತುಂಬಾ ಅಭಿಮಾನ ಇದೆ. ನನ್ಗೂ ತುಂಬಾ ಅಭಿಮಾನ ಇತ್ತು. ಮನೆ ಕಟ್ಟುವಾಗ ಒಂದ್ ಕಡೆ ಇತ್ತು, ಯಾವಾಗಾದ್ರೂ ಏನಾದ್ರೂ ಮೋದಿ ಹೆಸರಲ್ಲಿ ಏನಾದ್ರೂ ಇಡ್ಬೇಕು ಅಂತ. ಬಟ್ ಈ ತರ ಮನೆ ಕಟ್ಟಿದ್ಮೇಲೆ ಮನೆ ಕಟ್ತೀವಿ ಅಥವಾ ಇದಕ್ಕೆ ಹೆಸರಿಡ್ತೀವಿ ಅಂತ ಆತರ ಏನಿರ್ಲಿಲ್ಲ. ಆಮೇಲೆ ಮನೆ ಕಟ್ಟಿದ್ಮೇಲೆ ಲಾಸ್ಟ್ ಗೆ ನಮ್ಮ ಅಪ್ಪ ಫೋನ್ ಮಾಡಿ ಹೆಸರು ಇಡ್ಬೇಕು, ಏನ್ ಇಡೋದು ಅಂತ ಹೆಂಗೆ ಡಿಸ್ಕಷನ್ ಬಂದಾಗ ನನ್ಗೆ ನರೇಂದ್ರ ಮೋದಿ ಅವ್ರ ಹೆಸರು ಇಡ್ರಿ ಅಂತ ಹೇಳ್ದೆ ನಮ್ ತಂದೆಗೆ. ಅವ್ರಿಗೂ ತುಂಬಾ ಅಭಿಮಾನ ಇತ್ತು, ಅವರು ತುಂಬಾ ಖುಷಿ ಪಟ್ರು. ಹೇಳಿದ ತಕ್ಷಣ ಆಯ್ತಮ್ಮ ಅದನ್ನೇ ಇಡೋಣ ಅಂತೇಳಿ ನಾವು ಇದನ್ನ ಹೆಸರನ್ನ ಇಟ್ವಿ.
ಅವ್ರ ಮೇಲೆ ಅಭಿಮಾನಕ್ಕೋಸ್ಕರ ಓಕೆ, ಶಾಶ್ವತವಾಗಿರ್ಲಿ ಅಂತ ಅವ್ರ ಅಭಿಮಾನ ಯಾವಾಗ್ಲೂ ನಮ್ಗೆ. ಸೂಪರ್ ಸೂಪರ್. ಈಗ ಈ ತರ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ಅಂದ್ರೆ ನಂತರ ನಾವು ಡಿಸ್ಕಸ್ ಮಾಡುವಾಗ ಹೆಸರಿನ ಬಗ್ಗೆ ಡಿಸ್ಕಸ್ ಮಾಡುವಾಗಂತ ಮನೆ ಗೃಹ ಪ್ರವೇಶಕ್ಕೆ ಒಂದಷ್ಟು ಜನ ಬರ್ತಾರಲ್ಲ, ಆಗ ಮನೆ ಹೆಸರು ಏನು ಅಥವಾ ಇನ್ವಿಟೇಷನ್ ಹೇಳುವಂತ ಸಂದರ್ಭದಲ್ಲಿ ಒಂದಷ್ಟು ಡಿಸ್ಕಸ್ಗಳನ್ನ ಆಗತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನೀವು ಈ ಹೆಸರನ್ನ ಇಟ್ಟ ಇಂತಹ ಸಂದರ್ಭದಲ್ಲಿ ಯಾರಾದ್ರೂ ರಿಲೇಟಿವ್ಸ್ ಏನ್ ಈ ತರ ಹೆಸರು ಇಟ್ಟಿದ್ದೀರಿ ಏನು ಅನ್ನೋದ್ರ ಏನಾದ್ರು ಕೇಳಿದಾರಾ? ತುಂಬಾ ಜನ ಕೇಳಿದ್ದಾರೆ ಮೇಡಮ್, ತುಂಬಾ ಜನ ಕೇಳಿದ್ದಾರೆ, ತುಂಬಾ ಸಂತೋಷ ಪಟ್ಟಿದ್ದಾರೆ. ಎಲ್ಲಾರು ಅಂದ್ರೆ ಯಾರೇ ಕೇಳಿದ್ರೆ ಎಲ್ಲಾರಿಗೂ ಖುಷಿ ಆಗಿದೆ. ಇಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ ಆಚೆ USA UK ಇಂದ ಎಲ್ಲ ಬರ್ತಾ ಇದಾರೆ ಗೃಹ ಪ್ರವೇಶಕ್ಕೆ. ಏನಕ್ಕೆ ಬರ್ತಿದಾರೆ ಅಂದ್ರೆ ಮೋದಿ ಹೆಸರಿಟ್ಟಿದ್ದಲ್ಲ ಅದಕ್ಕಾರ ಬರ್ತಿದ್ದೀನಿ ಅಂತ ಹೇಳಿ ಎಲ್ಲಾ ಬರ್ತಾ ಇದಾರೆ. ಅಲ್ಲಿಂದ ಎಲ್ಲ ಒಂದ್ 10-15 ಜನ ಬರ್ತಾ ಇದಾರೆ. ಈ ಮೂಲಕ ಏನ್ ಹೇಳೋದಕ್ಕೆ ಬಯಸ್ತೀರಿ? ಒಂದ್ ರೀತಿಯಲ್ಲಿ ತಮ್ಮ ಅಭಿಮಾನವನ್ನ ಈ ತರ ತೋರಿಸೋದು ಒಂದು, ಮತ್ತೊಂದು ಕಡೆಗೆ ಶಾಶ್ವತವಾಗಿ ಇರ್ಲಿ ಅನ್ನೋದನ್ನ ಹೇಳುವಂತಹ ಪ್ರಯತ್ನನ ಈ ಮನೆ ಮೂಲಕ ಹೇಗೆ? ಹೌದು ಮೇಡಮ್, ಮೋದಿ ಹೆಸರು ಶಾಶ್ವತವಾಗಿರ್ಲಿ ಅಂತ ನಾವು ಕಂಡಂತ ಅತ್ಯಂತ ಹೇಗೆ ಹೇಳೋದು, ತುಂಬಾ ಒಳ್ಳೆ ಲೀಡರ್ ಮೇಡಮ್, ಅಷ್ಟು ಹೇಳ್ಬೋದು ನಾನು. ಥ್ಯಾಂಕ್ ಯು ಭಾವನಾ ಶಿವಾನಂದ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಕನ್ನಡಕ್ಕೆ 8 ಎನ್ಬಾ ಪ್ರಶಸ್ತಿಯ ಗರಿಮೆ ದೊರೆತಿದೆ. 4 ಚಿನ್ನ, 2 ಬೆಳ್ಳಿ, 2 ಕಂಚಿನ ಪದಕ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಬೆಂಗಳೂರಿನ ರಸ್ತೆ ಗುಂಡಿ ಅಭಿಯಾನಕ್ಕೆ ಚಿನ್ನದ ಪ್ರಶಸ್ತಿ, ಬೆಸ್ಟ್ ವೆಬ್ಸೈಟ್ಗೂ ಚಿನ್ನ ದೊರೆತಿದೆ. ಅತ್ಯುತ್ತಮ ಸಾಮಾಜಿಕ ವರದಿ ಹಾಗೂ ಲೇಟ್ ಪ್ರೈಮ್ ಶೋ ಕ್ರೈಮ್ ಡೈರಿಗೂ ಚಿನ್ನದ ಗರಿಮೆ. ಇನ್ನು ಅತ್ಯುತ್ತಮ ನ್ಯೂಸ್ ಕವರೇಜ್ಗೆ ಬೆಳ್ಳಿ, ನ್ಯೂಸ್ 18 ಕನ್ನಡದ ಬೆಸ್ಟ್ ಆಂಕರ್ಗೆ ಬೆಳ್ಳಿ ಪ್ರಶಸ್ತಿ ಸಿಕ್ಕಿದೆ. ಅರ್ಲಿ ಪ್ರೈಮ್ ಶೋ ಇನ್ಸೈಡ್ ಸ್ಟೋರಿಗೆ ಕಂಚಿನ ಪ್ರಶಸ್ತಿ ಹಾಗೂ ಬೆಸ್ಟ್ ಪ್ರೈಮ್ ಟೈಮ್ ಶೋ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಕಂಚಿನ ಪ್ರಶಸ್ತಿಯ ಗರಿಮೆ ದೊರೆತಿದೆ. ಒಂದಲ್ಲ ಎರಡಲ್ಲ 8 ರಾಷ್ಟ್ರ ಪ್ರಶಸ್ತಿ. ನ್ಯೂಸ್ 18 ಕನ್ನಡಕ್ಕೆ ಎನ್ಬಾ ಗರಿ. ಅತ್ಯುತ್ತಮ ಅಭಿಯಾನ ಚಿನ್ನ, ಹೆಸರಿಗೆ ತಕ್ಕಾಗಿನೇ ಮೆಗಾ ಅಭಿಯಾನ. ಆಕ್ಸಿಡೆಂಟ್ಗಳು ಪ್ರತಿದಿನ ಕೂಡ ಆಗ್ತದೆ. ಅತ್ಯುತ್ತಮ ಲೇಟ್ ಪ್ರೈಮ್ ಟೈಮ್ ಶೋ ಚಿನ್ನ. ಅವನ ಹೆಂಡತಿ ಇವನಿಗೆ, ಇವನ ಹೆಂಡತಿ ಅವನಿಗೆ. ಬೆಸ್ಟ್ ವೆಬ್ಸೈಟ್ ಚಿನ್ನ. ಅತ್ಯುತ್ತಮ ಸಾಮಾಜಿಕ ವರದಿ ಚಿನ್ನ. ಹೊರಗಾಗ್ತಾ ಇದಾರೆ, ಎಲ್ಲಿಗೆ ಹೋಗ್ಬೇಕು? ನಿಮ್ಮ ನ್ಯೂಸ್ 18 ಕನ್ನಡ ಜೊತೆಲಿ ಕೈ ಜೋಡಿಸ್ತೀನಿ, ಗುರು ಕಾಣಿಕೆ ತರ ಅವ್ರಿಗೆ ಕೊಡುವಂತ ಇದು ಮಾಡ್ತಾರೆ. ಇಂಡಿವಿಜುವಲ್ ಆಗಿ 51,000 ನಾನು ಅವ್ರ ಖಾತೆಗೆ ಹಾಕ್ತೀನಿ. ನಿಮ್ಮ ಚಾನೆಲ್ಗೆ ಕೋಟಿ ಕೋಟಿ ನಮನಗಳು. ಅತ್ಯುತ್ತಮ ನ್ಯೂಸ್ ಕವರೇಜ್ ಬೆಳ್ಳಿ. ಅವ್ಯವಸ್ಥೆಯ ಆಗರವಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬೆಸ್ಟ್ ಆಂಕರ್ ಬೆಳ್ಳಿ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆ, ಆದ್ರೆ ನೀವು ಬದಲಾಗಿದ್ದೀರಾ. ಅತ್ಯುತ್ತಮ ಅರ್ಲಿ ಪ್ರೈಮ್ ಟೈಮ್ ಶೋ ಕಂಚು. ಕೂಡ ಹಾನಗಲ್ನಲ್ಲಿ ಯಾರು ಗೆಲ್ತಾರೆ? ವೋಟ್ ಬ್ಯಾಂಕ್ ರಾಜಕಾರಣ. BBMP ಹಾಗೂ BMRCL ಸಮನ್ವಯ ಕೊರತೆಯಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಅತ್ಯುತ್ತಮ ಪ್ರೈಮ್ ಟೈಮ್ ಶೋ ಕಂಚು. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದೃಶ್ಯ ಮಾಧ್ಯಮ ಲೋಕದ ಮಿಂಚು ಗುಡುಗು. ಜನಪರ ಸುದ್ದಿ, ನಿಷ್ಪಕ್ಷಪಾತ ನಿಲುವು. ಪಕ್ಕಾ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧನ್ಯವಾದ ಕರ್ನಾಟಕ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬಿಹಾರದ ಗಯಾದಲ್ಲಿ ಬಿಸಿಲಿನ ಝಳ ಮಿತಿ ಮೀರಿದೆ. ಬೇಸಿಗೆಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದ್ದು ನಿರ್ವಹಣೆ ಕೊರತೆಯಿಂದ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ. ಕೊಳವೆ ಬಾವಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಪರದಾಡಿದ್ರು. ಕೊನೆಗೆ ವಾಟರ್ ಏಡ್ ಸಹಾಯದಿಂದ ಜನ ನೀರಿನ ಬಳಕೆ ಬಗ್ಗೆ ತಿಳುವಳಿಕೆ ಪಡೆದಿದ್ದಾರೆ. ಈ ಬಗ್ಗೆ ಮಿಷನ್ ಪಾನಿ ವರದಿ ಇಲ್ಲಿದೆ. हम लोग के पानी से बहुत दिक्कत था, पानी की समस्या से। समय से हम लोग के खाना नहीं बनता था, समय से हम लोग को बच्चा स्कूल नहीं जाता था, चापाकल हम लोग के बिगाड़ जाता था तो बहुत भारी समस्या पड़ता था।
गर्मियों के समय में आसपास के खेतों में जब दर्जन भर सबमर्सिबल पंप्स चालू होते हैं सिंचाई की पूर्ति के लिए, इन चापाकलों की स्थिति काफ़ी दयनीय हो जाती है जब वाटर टेबल काफ़ी नीचे चले जाते हैं। महिलाओं को कहीं दूर अवस्थित जल के स्रोत पर निर्भर करना पड़ता है पानी की उपलब्धता के लिए। इन चुनौतियों को देखते हुए वाटर एड ने गांव के अंदर समिति निर्माण में सहयोग किया, चापाकल के हार्डवेयर पार्ट्स की मरम्मती में सहयोग किया एवं लोगों की क्षमतावर्धन पे कार्य किया। प्रति महीने की 6 तारीख को समिति के लोग जुड़कर आपस में चर्चा करते हैं एवं 30 रुपए प्रति हाउस होल्ड इकट्ठा करते हैं। इस पैसे से वो चापाकल की मरम्मति एवं अपनी आगे की कार्य योजना के विषय में अपना लक्ष्य निर्धारित करते हैं। हम लोग बैठक करते हैं तो हम लोग वही पैसा से इसको माने कोई चीज़ टूट फूट गया तो हम लोग पैसा लगा के बना लेते हैं। जो बनना है 2 रोज में बनाते थे पहले, जो हम लोग 1 घंटा में आधा घंटा में हम लोग बना लेते हैं। और महीना थी बरसात के पहले और फिर बरसात के बाद हम लोग जांच करते हैं। ना तो ऐसा हूँ कोई दीदी के समझ में आया कि पानी अच्छा नहीं लग रहा है तो हम लोग दीदी मिल के हम लोग जाँच भी कर लेते हैं पानी के। ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.